ನಮಸ್ತೆ, ನನ್ನ ಹೆಸರು ಡಾಕ್ಟರ್ ರೇವತಿ, ಆಯುರ್ವೇದ ತಜ್ಞೆ ಹಾಗೂ ಯೋಗ ಶಿಕ್ಷಕಿ. ಇವತ್ತಿನ ಟಾಪಿಕ್ ಬಂದು ಸಿಯಾಟಿಕಾ, ಅಂದರೆ ಆಯುರ್ವೇದದಲ್ಲಿ ಗೃದ್ರಸಿ ಅಂತ ಕರಿತೇವೆ ನಾವು, ಅಂದರೆ ಈಗಲ್ಸ್ ಪೋಸ್ಚರ್ ಅಂತ ಹೇಳಿ. ಏನು ಇದು ಸಿಯಾಟಿಕಾ ಸಾಮಾನ್ಯವಾಗಿ ಕೇಳಿರ್ತೀರಾ, ಅಂದರೆ ಸಿಯಾಟಿಕಾ ಆಗಿದೆ, ನಮಗೆ ನಡೆಯೋದಕ್ಕಾಗ್ತಾ ಇಲ್ಲ, ಅಂದರೆ ಕಾಲು ಎಳ್ದಂಗೆಲ್ಲ ಆಗ್ತಾ ಇದೆ ಅಂತ ಕೇಳಿರ್ತೀರಾ. ಇದ್ರ ಬಗ್ಗೆ ಇವತ್ತು ತಿಳಿತಾ ಹೋಗೋಣ. ಅಂದರೆ ಇದರ ಕಾರಣಗಳೇನು, ಇದು ಯಾವ ಕಾರಣದಿಂದ ಉತ್ಪತ್ತಿ ಆಗುತ್ತೆ, ಹಾಗೂ ಇದರ ಲಕ್ಷಣಗಳೆಲ್ಲ ಏನು, ಮತ್ತು ಆಯುರ್ವೇದದಲ್ಲಿ ಯಾವೆಲ್ಲ ಮಸಾಲೆಗಳು ಮತ್ತು ಯಾವೆಲ್ಲ ತರಕಾರಿ ಹಣ್ಣುಗಳು ಉಪಯೋಗಿಸೋದ್ರಿಂದ ಇದು ಕಂಟ್ರೋಲಿಗೆ ಬರ್ಬೋದಾಗಿರ್ಬೋದು ಅಥವಾ ಕಮ್ಮಿ ಆಗೋದಾಗಿರ್ಬೋದು ಅನ್ನೋದು ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಮೊದಲಿಗೆ ಇದು ಹೇಗೆ, ಅಂದರೆ ಇದು ಯಾವ ಕಾರಣಗಳಿಂದ ಆಗುತ್ತೆ. ಸಾಮಾನ್ಯವಾಗಿ ಸಿಯಾಟಿಕಾ ಅನ್ನೋದು ವಾತದೋಷದಿಂದ, ಆಯುರ್ವೇದ ಪ್ರಕಾರ ಹೇಳೋದಾದರೆ ವಾತದೋಷದಿಂದ ಆಗುವಂತಹ ಒಂದು ಕಾಯಿಲೆ ಆಗಿದೆ. ಇದು ಹೇಗೆ ಉತ್ಪತ್ತಿ ಆಗುತ್ತೆ ಅಂದರೆ, ಇವಾಗ ಸಾಮಾನ್ಯವಾಗಿ ಕೇಳಿರ್ತೀರ ನೀವು, ಅಂದರೆ ಹೆಣ್ಮಕ್ಳಲ್ಲಿ ಈ ಒಂದು ಡಿಸೀಸ್ ಸಿಂಪ್ಟಮ್ ನಾವು ತುಂಬ ನೋಡ್ಬೋದಾಗಿದೆ. ಅಂದರೆ ಇವಾಗ ಪೋಸ್ಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಆಗಿರ್ಬೋದು, ಅಥವಾ ಪೋಸ್ಟ್ ಮೆನೋಪಾಸಲ್ ಸಿಂಪ್ಟಮ್ಸ್ಗಳಲ್ಲಿ, ಅಂದರೆ ಇವಾಗ ಮೆನೋಪಾಸ್ ಆಗಿದೆ ಒಂದು ಲೇಡಿಗೆ ಅಂತ ಆದಾಗ ತದನಂತರ ಕಂಡು ಬರುವಂತಹ ಒಂದು ಲಕ್ಷಣ. ಯಾಕೆ ಇದು ಆಗುತ್ತೆ, ದೇಹದಲ್ಲಿ ತುಂಬ ಡ್ರೈನೆಸ್ ಉತ್ಪತ್ತಿ ಆದಾಗ, ಅಂದರೆ ತುಂಬ ವಾತದೋಷ ಹೆಚ್ಚಾದಾಗ ಈ ಒಂದು ಲಕ್ಷಣ ಅಥವಾ ಈ ಒಂದು ಡಿಸೀಸ್ ಸಿಂಪ್ಟಮ್ ನಾವು ನೋಡಬಹುದಾಗಿದೆ. ಇದು ಬೇರೆ ಕಾರಣಗಳಿಂದಾನು ಬರ್ಬೋದಾಗಿದೆ. ಯಾವೆಲ್ಲ ಕಾರಣ ಅಂತ ನೋಡೋದಾದ್ರೆ, ತುಂಬಾ ಲಘು ಆಹಾರ ಊಟ ಮಾಡೋದು, ಅಂದ್ರೆ ಯಾವಾಗ್ಲೂ ತುಂಬಾ ಮೆತ್ತಗಿರುವಂತಹ ಆಹಾರವನ್ನು ಊಟ ಮಾಡೋದಾಗಿರ್ಬೋದು, ಅಥವಾ ಅತಿಯಾಗಿ ಉಪವಾಸ ಮಾಡುವ ಹೆಣ್ಮಕ್ಳಲ್ಲಿ ನಾವು ಇದನ್ನ ನೋಡ್ತಾ ಹೋಗ್ತೀವಿ. ತದನಂತರ ಇವಾಗ ಮುಂಚೆನೆ ಇವಾಗ ಏನಾದರೂ ಪ್ರೀವಿಯಸ್ ಫುಡ್ ಜೀರ್ಣ ಆಗಿಲ್ಲ ಅಂತಂದ್ರೆ, ಅಂದ್ರೆ ಮುಂಚೆ ತಿಂದಿರುವಂತ ಆಹಾರ ಜೀರ್ಣ ಆಗದೇ ಇರೋ ಸಂದರ್ಭದಲ್ಲಿ ಟಾಕ್ಸಿನ್ಸ್ ಉತ್ಪತ್ತಿಯಾಗಿ ದೇಹದಲ್ಲಿ ಇನ್ಫ್ಲಮೇಷನ್ ಆಗಿ, ಅದು ಮೇನ್ ಆಗಿ ನಿಮಗೆ ನಿಮ್ಮ ಒಂದು ಬ್ಯಾಕ್ ಅಂತ ಏನು ಹೇಳ್ತೀವಿ, ಅಂದರೆ ಸೊಂಟ ಅಂತ ಏನು ಹೇಳ್ತೀವಿ, ಆ ರೀಜನ್ ಇಂದ ಲೆಗ್ ವರ್ಗು, ಅಂದರೆ ನಮ್ಮ ಒಂದು ಟೋ ರೀಜನ್ ವರ್ಗು ಈ ಒಂದು ರೋಗ ನಾವು ಕಾಣಬಹುದಾಗಿದೆ. ಇದು ನರದ ಸಮಸ್ಯೆ ಮತ್ತು ಇದರಲ್ಲಿ ಮಾಂಸಗಳ ಒಂದು ಇನ್ವಾಲ್ವ್ಮೆಂಟು ಇರುತ್ತೆ. ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ, ವಾತ ಮತ್ತೆ ಕಫದೋಷ ಸಂಯೋಗ ಆಗಿರೋದ್ರಿಂದನೂ ಈ ಒಂದು ರೋಗ ಲಕ್ಷಣ ನಾವು ನೋಡ್ಬೋದಾಗಿದೆ. ಅಂದ್ರೆ ಮೇನ್ ಆಗಿ ವಾತ, ಕೆಲವೊಬ್ಬರಲ್ಲಿ ವಾತ ಹಾಗೂ ಕಫ ಲಕ್ಷಣ ಇರುವಂತಹದ್ದು. ಇಲ್ಲಿ ಇನ್ನೊಂದಿಷ್ಟು ಕಾರಣಗಳು ಹೇಳೋದಾದ್ರೆ, ತುಂಬಾ ಭಾರ ಎತ್ತೋದಾದ್ರೆ, ಅಂದ್ರೆ ಇವಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾದರೂ ತುಂಬಾ ಭಾರ ಎತ್ತಿದ್ರೆ ಅಥವಾ ತುಂಬಾ ಬೆಂಡ್ ಆಗಿ ನೀವು ಕೆಲಸ ಮಾಡಿದ್ರೆ, ಅಂತ ಸಂದರ್ಭಗಳಲ್ಲಿ ಈ ಒಂದು ಸಿಂಪ್ಟಮ್ನ ಅಥವಾ ಈ ಒಂದು ರೋಗ ಲಕ್ಷಣ ನಾವು ನೋಡ್ಬೋದಾಗಿದೆ. ತದನಂತರ ಇದಕ್ಕೆ ಏನೆಲ್ಲ ಲಕ್ಷಣಗಳು, ಮೇನ್ ಲಕ್ಷಣ ಇಲ್ಲಿ ನಾವು ನೋಡ್ತಾ ಹೋದ್ರೆ, ಸೊಂಟದ ಭಾಗದಿಂದ ಹಿಡಿದು ಎಡಗಾಲಿನ ಟೋ ರೀಜನ್ ವರ್ಗು, ಅಂದ್ರೆ ಹೆಬ್ಬಟ್ಟಿನವರೆಗೂ ನಮಗೆ ಒಂಥರ ಟಿಂಗ್ಲಿಂಗ್ ಸೆನ್ಸೇಷನ್ ಆಗಿರ್ಬೋದು, ಒಂಥರ ಎಳೆತ ಆಗಿರ್ಬೋದು, ನರ ಎಳೆತ ಶುರು ಆಗುತ್ತೆ ಸಾಮಾನ್ಯವಾಗಿ. ಆಮೇಲೆ ಕಂಪಿಸುವಂತಹದ್ದು ಆಗಿರ್ಬೋದು, ಅಥವಾ ಕೆಲವೊಬ್ರಿಗೆ ಅಂದ್ರೆ ತುಂಬಾ ನೋವು ಉಂಟಾಗುತ್ತೆ. ಇವಾಗ ಏನಾದ್ರು ವಾಕ್ ಮಾಡ್ತಾ ಇದ್ದಾರೆ ಅಂತ ಹಂಗೇನಾದ್ರು ಆದಾಗ ಲೆಫ್ಟ್ ಲೆಗ್ ಪೇನ್ ಇರುತ್ತೆ. ಮೇನ್ ಆಗಿ ಇದು ಎಫೆಕ್ಟ್ ಆಗೋದು ನಮ್ಮ ಎಡಗಾಲಿಗೆ ಜಾಸ್ತಿ ಪ್ರಮುಖವಾಗಿ ಹೇಳೋದಾದ್ರೆ, ಕೆಲವೊಬ್ಬರಲ್ಲಿ ರೈಟ್ ಲೆಗ್ ಅಲ್ಲೂ ಇನ್ವಾಲ್ವ್ಮೆಂಟ್ ಇರುತ್ತೆ. ಸೊ ಇದೊಂದು ಲಕ್ಷಣ. ತದನಂತರ ಅಂದ್ರೆ ತುಂಬಾ ಟಿಂಗ್ಲಿಂಗ್ ಸೆನ್ಸೇಷನ್ ಅಂತ ಏನ್ ಹೇಳಿದೆ, ನರ ಒಂದ್ ಸ್ವಲ್ಪ ಹೆಪ್ಪುಗಟ್ಟದಂಗೆ ಆಗಿರ್ಬೋದು. ಸೊ ಹೆಪ್ಪುಗಟ್ಟದಂಗೆ ಆಗಿ ಅದೊಂದು ಸ್ವಲ್ಪ ಟಿಂಗ್ಲಿಂಗ್ ಸೆನ್ಸೇಷನ್ ಫೀಲ್ ಆಗೋದಾಗಿರ್ಬೋದು. ಆಮೇಲೆ ಬೇರೆ ಏನು ಸಿಂಪ್ಟಮ್ಸ್, ಇವಾಗ ವಾಕ್ ಮಾಡ್ತಾ ಇರ್ತೀರಾ, ನಡೆಯೋದಕ್ಕೆ ಕಷ್ಟ ಆಗುತ್ತೆ. ಆಮೇಲೆ ಏನಾದರೂ ಇವಾಗ ತುಂಬ ಹೊತ್ತು ನೀವು ಕುತ್ಕೊಳ್ತೀರಾ ಅಂತಂದರೆ ಸಡನ್ ಅಂತ ಹೇಳೋದಕ್ಕಾಗಲ್ಲ. ಇದು ಸಾಮಾನ್ಯವಾಗಿ ಕಂಡು ಬರುವಂತಹ ಲಕ್ಷಣಗಳು. ಆಮೇಲೆ ನೀವು ಇವಾಗ ಕ್ಲಿನಿಕ್ಗಳಲ್ಲಿ ಹೋದಾಗ ಅಥವಾ ಹಾಸ್ಪಿಟಲ್ ಹೋದಾಗ ನಿಮ್ದು ಲೆಫ್ಟ್ ಲೆಗ್ ಪೇಯ್ನ್ ಇದೆ ಅಂತ ಏನಾದರೂ ಹೇಳಿದ್ರೆ, ಮೇನ್ ಆಗಿ ನಾವು ಸಸ್ಪೆಕ್ಟ್ ಮಾಡೋದು ಸಿಯಾಟಿಕಾ ಕಂಡೀಷನ್ನೇ. ಸೊ ಅದರಲ್ಲಿ ಸಿಂಪ್ಟಮ್ಸ್ ಎಲ್ಲ ಕೇಳ್ತಾ ಹೋಗ್ತೀವಿ ಹೇಗೆ ಎತ್ತ ಅಂತ ಅಂದ್ಕೊಂಡು. ಇನ್ನು ಆಯುರ್ವೇದ ಪ್ರಕಾರ ಯಾವುದೆಲ್ಲ ಒಂದು ಪದಾರ್ಥಗಳನ್ನು ಉಪಯೋಗಿಸೋದ್ರಿಂದ ಇದೊಂದು ಕಂಟ್ರೋಲಿಗೆ ಬರುತ್ತೆ ಅಂತ ಹೇಳೋದಾದ್ರೆ, ವಾತವನ್ನು ಕಮ್ಮಿ ಮಾಡುವಂತಹ ಪದಾರ್ಥಗಳು ಅಥವಾ ಆಹಾರಗಳನ್ನು ಸೇವಿಸಿದಾಗ ಈ ಒಂದು ರೋಗ ಲಕ್ಷಣನ ನಾವು ಕ್ರಮೇಣವಾಗಿ ಕಮ್ಮಿ ಮಾಡ್ತಾ ಬರ್ಬೋದು. ಯಾವುದೆಲ್ಲ ಇವಾಗ ಅಂತ ಹೇಳ್ತಾ ಹೋದ್ರೆ, ಮಸಾಲೆಗಳಲ್ಲಿ ಮತ್ತೆ ನಾನು ಹೇಳೋದಾದ್ರೆ ಶುಂಠಿ ಮತ್ತೆ ಜೀರಿಗೆ, ಮೆಣಸಿನ ಕಾಳು ಹಾಗೂ ಓಂ ಕಾಳು, ಇದು 4 ಮಸಾಲೆಗಳೇನಿದೆ ತುಂಬಾ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅಂದ್ರೆ ಇಲ್ಲಿ ಮೇನ್ ಆಗಿ ಓಂ ಕಾಳು ನಾನು ಮುಂಚೆನೆ ಹೇಳದಂಗೆ ಅದು ಒಂದು ಸ್ವಲ್ಪ ಅಂದ್ರೆ ಚೂರು ಬಾಡಿಯಲ್ಲಿ ಹೀಟ್ ಉತ್ಪತ್ತಿ ಮಾಡುವಂತಹದ್ದು ಆಗಿರೋದ್ರಿಂದ ಅದು ನಿಮಗೆ ವಾತನ ಕಂಟ್ರೋಲ್ ಮಾಡುತ್ತೆ. ಹಾಗೆ ಶುಂಠಿ, ಇವಾಗ ನಿಮ್ದು ದೇಹದಲ್ಲಿ ಎಲ್ಲೇ ವಾತ ಉತ್ಪತ್ತಿಯಾಗಿ ಅದರಿಂದ ರೋಗ ಬಂದಿದೆ ಅಂತಂದ್ರೆ ಶುಂಠಿ ಒಂದು ಬೆಸ್ಟ್ ಆಪ್ಷನ್. ಅಂದ್ರೆ ನಿಮ್ಮ ಅಡುಗೆಗಳಲ್ಲಿ ಶುಂಠಿ ಉಪಯೋಗಿಸೋದ್ರಿಂದ
ಅದು ನಿಮಗೆ ಒಣ ಶುಂಠಿ ಉಪಯೋಗಿಸೋದ್ರಿಂದ ನಿಮಗೆ ಆ ಒಂದು ವಾತವನ್ನು ನೀವು ಆರಾಮಾಗಿ ಕಂಟ್ರೋಲ್ ಮಾಡ್ಕೊಳ್ಬೋದು ಅಂತ ಹೇಳ್ತೀವಿ. ಸೊ ಹಾಗಾಗಿ ಇವಾಗ ತರಕಾರಿಗಳಲ್ಲಿ ಬಂದರೆ ಎಲ್ಲ ಇವಾಗ ಸೋರೆಕಾಯಿ ಆಗಿರ್ಬೋದು, ಪಡವಲಕಾಯಿ, ಆಮೇಲೆ ತೊಂಡೆಕಾಯಿ, ಇದು ಮೂರನ್ನು ನೀವು ಆದಷ್ಟು ಹಸಿ ತಿನ್ನದಿರ ಬೇಯಿಸ್ಕೊಂಡು ಬೇಯಿಸ್ಕೊಂಡು ಅಂದರೆ ತುಪ್ಪದಲ್ಲಿ ಬೇಯಿಸ್ಕೊಂಡು ನೀವು ತಿಂದಾಗ, ಅಥವಾ ತುಪ್ಪ ಉಪಯೋಗಿಸಿ ಅದಕ್ಕೆ ಒಂಚೂರು ಕಲ್ಲುಪ್ಪು ಮತ್ತು ಮೆಣಸಿನ ಪುಡಿ ಆಗಿರ್ಬೋದು ಮತ್ತು ಜೀರಿಗೆ, ಇದೆಲ್ಲದರದ್ದು ಪುಡಿ ಮಿಶ್ರಿತವಾಗಿ ನೀವು ಅದನ್ನು ಉಪಯೋಗಿಸೋದ್ರಿಂದ ಈ ಒಂದು ಸಿಂಪ್ಟಮ್ಸ್ ಕಮ್ಮಿ ಆಗ್ತಾ ಬರುತ್ತೆ. ಆಮೇಲೆ ಇಲ್ಲಿ ಹಣ್ಣುಗಳು ಯಾವುದೆಲ್ಲ ಉಪಯೋಗಿಸ್ಕೊಳ್ಬೋದು, ಮುಂಚೆ ಒಂದು ರೋಗದಲ್ಲಿ ಡಿಸ್ಕಸ್ ಮಾಡಿರೋ ಹಾಗೆ ಬೇಯಿಸಿರುವಂತಹ ಆ್ಯಪಲ್ಲು, ಅದಾದಮೇಲೆ ಬೇಯಿಸಿರುವಂತಹ ಕ್ಯಾರೆಟ್, ಇದು ತುಂಬ ಇಂಪಾರ್ಟೆಂಟ್, ಅಂದರೆ ತುಂಬ ಮುಖ್ಯವಾದ ಹಣ್ಣುಗಳು ಮತ್ತು ತರಕಾರಿ. ಆಮೇಲೆ ಇನ್ನು ಇವಾಗ ಡ್ರೈ ಫ್ರೂಟ್ಸ್ ಕೆಲವೊಬ್ಬರಿಗೆ ಇಂಟ್ರೆಸ್ಟ್ ಇರುತ್ತೆ, ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ತಿಂತೀವಿ ನಾವು ಅಂತ ಹಾಗೆಲ್ಲ ಇದ್ದಾಗ ಒಣ ದ್ರಾಕ್ಷಿ ಏನಿರುತ್ತೆ ಅದನ್ನು ಚೆನ್ನಾಗಿ ನೆನೆಸಿಟ್ಟು ತಿನ್ನೋದ್ರಿಂದನೂ ಈ ಒಂದು ರೋಗ ಲಕ್ಷಣಗಳು ಅಥವಾ ಈ ಒಂದು ಡಿಸೀಸ್ ಏನಿದೆ ನೀವು ಕ್ರಮೇಣವಾಗಿ ಕಮ್ಮಿ ಮಾಡ್ಕೊಳ್ತಾ ಬರ್ಬೋದು. ಹಣ್ಣುಗಳಲ್ಲಿ ಹೇಳೋದಕ್ಕೆ ಹೋದರೆ ಮತ್ತು ದಾಳಿಂಬೆ ಹಣ್ಣು, ಅದಾದಮೇಲೆ ಆ್ಯಪಲ್ ಮುಂಚೆನೇ ನಾನು ಹೇಳಿದ್ದೀನಿ. ಇದ್ರ ಜೊತೆಗೆ ವಾಲ್ನಟ್ಸ್ ಅಂತ ನಾವೇನು ಹೇಳ್ತೀವಿ ಅದನ್ನು ಹಿಂದಿನ ದಿನ ಒಂದು ಸ್ವಲ್ಪ ನೆನೆಸಿಟ್ಟು, ವಾಲ್ನಟ್ಸ್ ಆಗಿರ್ಬೋದು ಮತ್ತು ಅಂಜೂರ ಆಗಿರ್ಬೋದು, ಒಣ ಅಂಜೂರ ಇಲ್ಲಿ ಸ್ಪೆಸಿಫಿಕ್ ಆಗಿ ಹೇಳೋದಾದರೆ ಅದನ್ನು ಹಿಂದಿನ ದಿನ ಚೆನ್ನಾಗಿ ನೆನೆಸಿಟ್ಟು ಮಾರನೇ ದಿನ ಎಂಟಿ ಸ್ಟಮಕ್ಕಲ್ಲಿ ನೀವು ತಗೊಳ್ತಾ ಹೋಗಬೇಕು. ಇದು ಬಿಟ್ಟು ಆಯುರ್ವೇದದಲ್ಲಿ ಸಣ್ಣ ಪುಟ್ಟ ಟ್ರೀಟ್ಮೆಂಟ್ಸ್ ಹೇಳಿದ್ದಾರೆ. ಇದಕ್ಕೆ ಸ್ಪೆಸಿಫಿಕ್ ಆಗಿ ಒಂದು ಸ್ವಲ್ಪ ನೀವು ಆ ಒಂದು ರೀಜನಲ್ಲಿ ಅಂದರೆ ಸೊಂಟ ಭಾಗದಿಂದ ಎಡಗಡೆ ಕಾಲು ಅಂದರೆ ಹೆಬ್ಬಟ್ಟಿನವರೆಗೂ ಒಂಚೂರು ನೀವು ಮಸಾಜ್ ಮಾಡ್ಕೊಳ್ಳೋದು ಆಗಿರ್ಬೋದು. ಅಂದರೆ ಒಂದು ಸ್ವಲ್ಪ ಇದು ಮಹಾನಾರಾಯಣ ತೈಲ ಆಗಿರ್ಬೋದು, ಅಥವಾ ವಾತವನ್ನು ಕಮ್ಮಿ ಮಾಡುವಂತಹದ್ದು ತೈಲ ಅಂತ ಹೇಳೋಕೆ ಹೋದರೆ ನಾವು ಇದು ಸರ್ಸೋಕ ತೈಲ ಅಂತ ಹೇಳ್ತೀವಿ, ಅಂದರೆ ಸಾಸಿವೆ ಎಣ್ಣೆ ಅಂತ ಹೇಳ್ತೀವಿ. ಅದು ವಾತನ ಕಂಟ್ರೋಲ್ ಮಾಡೋಕ್ಕೆ ತುಂಬ ಉಪಯೋಗಕರ. ಅದರದ್ದು ಒಂದು ಸ್ವಲ್ಪ ಎಣ್ಣೆ ನೀವು ರೆಡಿ ಮಾಡಿಕೊಂಡು ಮನೆಯಲ್ಲಿ ಅದನ್ನ ಒಂಚೂರು ಸ್ನಾನದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಕಾಲಿಗೆ ಮಸಾಜ್ ಮಾಡಿಕೊಂಡು ಒಂದು ಸ್ವಲ್ಪ ಬಿಸಿ ನೀರು ಸ್ನಾನ ಮಾಡ್ತಾ ಆ ಒಂದು ನಿಮಗೆ ಸಿಂಪ್ಟಮ್ಸ್ ಕಮ್ಮಿ ಆಗ್ತಾ ಬರುತ್ತೆ. ಇದೆಲ್ಲ ನೀವು ಕಂಬೈನ್ಡ್ ಆಗಿ ಮಾಡಬೇಕು, ಅಂದರೆ ಒಂದು ನಾನು ಫಾಲೋ ಮಾಡ್ತೀನಿ ಇನ್ನೊಂದು ಫಾಲೋ ಮಾಡೋದಕ್ಕಾಗಲ್ಲ ಅಂತ ಆ ಥರ ಇರೋದಿಲ್ಲ. ಎಲ್ಲ ಒಟ್ಟುಗೂಡಿ ನೀವು ಮಾಡಿದಾಗ, ಅಂದರೆ ಇವಾಗ ಊಟದಲ್ಲೂ ಬದಲಾವಣೆ ಮಾಡ್ತಾ ಇದ್ದೀರಾ ಹಾಗೂ ನಿಮ್ಮ ದೈನಂದಿನ ಜೀವನದಲ್ಲೂ ಬದಲಾವಣೆ ಮಾಡ್ತಾ ಇದ್ದೀರಾ ಅಂತಾದಾಗ ಮಾತ್ರ ಈ ಒಂದು ಲಕ್ಷಣಗಳು ಕಮ್ಮಿ ಆಗ್ತಾ ಬರುತ್ತೆ. ಥ್ಯಾಂಕ್ ಯು.